ನಮಗೆ ಈಗ ನೋಡಿ 2011 ಯಾಕೆ ಈ ವಿಷಯ ಪ್ರಸ್ತಾಪ ಮಾಡೋದು ಅಂತಂದ್ರೆ, ನಾವು ಪಾಪ್ಯುಲೇಷನ್ ಕಂಟ್ರೋಲ್ನ ಬಹಳ ಎಫೆಕ್ಟಿವ್ ಆಗಿ ಮಾಡಿದ್ದೀವಿ. ಉತ್ತರ ಭಾರತದಲ್ಲಿ ಅನೇಕ ರಾಜ್ಯಗಳು ಎಫೆಕ್ಟಿವ್ ಆಗಿ ಮಾಡಿಲ್ಲ. ಅದರಿಂದ 71 ತಗೊಳ್ರಪ್ಪ ಪಾಪ್ಯುಲೇಷನ್ನ, ಅದಕ್ಕೆ ಒತ್ತಡ ಮಾಡಬೇಕು. ನೀವು 71 ಪಾಪ್ಯುಲೇಷನ್ ತಗೋಬೇಕು, 11 ತಗೋಬಾರ್ದು. 15ನೇ ಹಣಕಾಸಿನ ಆಯೋಗದಲ್ಲಿ 2011 ಪಾಪ್ಯುಲೇಷನ್ ಸೆನ್ಸಸ್ ತಗೊಂಡಿದ್ದಾರೆ. ಅದನ್ನ ಬೇಡ ಅಂತ ಹೇಳಿದ್ದೀವಿ. ಯಾಕಂತಂದ್ರೆ ದಿ ಸ್ಟೇಟ್ಸ್ which are effectively control the population, they should not be penalized for the effective implementation of the family planning. They should not be penalized ಅನ್ನೋದು ಸರ್ಕಾರ, ಕೇಂದ್ರ ಸರ್ಕಾರದ ಗಮನಕ್ಕೆ ತಗೋಬೋದು. ಯಾಕಂದ್ರೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡ್ತಾರಲ್ಲ ಇವರಿಗೆ, ಅದನ್ನು ಮಾಡುವಾಗ ಮಾಡಲಿ ಅಂತ ಹೇಳಿದ್ದೀವಿ. ಆಮೇಲೆ ನಮಗೆ 14ನೇ ಹಣಕಾಸಿನಿಂದ 15ನೇ ಹಣಕಾಸಿಗೆ ಸುಮಾರು 23% ಕೋಟಾ ಆಗಿದೆ ಹಣಕಾಸು. ಕರ್ನಾಟಕಕ್ಕೆ ಹೆಚ್ಚು ಅನ್ಯಾಯ ಆಗಿರೋದು. 23%. ಯಾಕಂದ್ರೆ ಕರ್ನಾಟಕದಿಂದ ಪ್ರತಿ ವರ್ಷ ಸುಮಾರು 4.5 ಲಕ್ಷ ಕೋಟಿ ತೆರಿಗೆ ಕೊಡ್ತೀವಿ. ನಮಗೆ ಬರೋದು ಸುಮಾರು 12% ಅಷ್ಟೇ ವಾಪಸ್ ಬರೋದು. 4.5 ಲಕ್ಷ ತೆರಿಗೆ ಕೊಟ್ಟರು ಕೂಡ ನಮಗೆ ವಾಪಸ್ ಬರೋದು ಸುಮಾರು 12% ಅಷ್ಟೇ. ಅದಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಅದ್ರ ಬಗ್ಗೆನೂ ಮಾತಾಡಿ ಅಂತ ನಾವು, ಅವ್ರು ಏನು ಹೇಳ್ತಾರೆ, ನೀವು 16ನೇ ಹಣಕಾಸು ಆಯೋಗ ಮುಂದೆ ಆರ್ಗ್ಯುಮೆಂಟ್ ಮಾಡಿ, ಕುಮಾರಸ್ವಾಮಿ, ಪರ್ಟಿಕ್ಯುಲರ್ಲಿ ಕುಮಾರಸ್ವಾಮಿ ಸರಿಯಾದ ಇನ್ಫಾರ್ಮೇಶನ್ ಎಲ್ಲ ಇಟ್ಕೊಂಡು ಆರ್ಗ್ಯುಮೆಂಟ್ ಮಾಡಿ ಅಂತ ಹೇಳಿ. ಅದು ಒಂದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.